ನಮಸ್ಕಾರ ರೈತ ಬಾಂಧವರೇ. ರೈತರ ಬದುಕನ್ನುವುದು ಮಾನ್ಸೂನ್ ಮಳೆಯೊಂದಿಗಿನ ಜೂಜಾಟ. ಇಲ್ಲಿ ಗೆದ್ದರೆ ಕುಬೇರ, ಇಲ್ಲ ಅಂದರೆ ಸಾಲಗಾರ. ನಮ್ಮ ರೈತರು ಸಾಲಗಾರ ಆಗಬಾರದೆಂದೇ ಇರುವುದು ಈ ಬೆಳೆ ವಿಮೆ. ಈ ವರ್ಷ ಮಳೆ ಕೀಟಗಳ ಅಬ್ಬರದಿಂದ ಎಲ್ಲ ಬೆಳೆಗಳು ಸರ್ವನಾಶ ಆಗಿವೆ. ಇಂಥ ಸ್ಥಿತಿಯಲ್ಲಿ ಈ ಬೆಳೆ ವಿಮೆ ಕನಿಷ್ಠ ಪಕ್ಷ ಲಾಭ ಕೊಡದಿದ್ದರೂ ರೈತರು ಖರ್ಚು ಮಾಡಿದ್ದನ್ನಾದರೂ ಒದಗಿಸುತ್ತದೆ ಎಂಬ ಆಶಾಭಾವ. ರೈತರು ಬೆಳೆ ವಿಮೆ ಮಾಡಿಸಿ ಕೈ ಬಿಡುವುದಲ್ಲ, ಇದು ನಿಮ್ಮ ಬೆಳೆ, ನಿಮ್ಮ ಹಕ್ಕು. ಅದರಿಂದ ನೀವೇ ಬೆಳೆ ಸಮೀಕ್ಷೆ ಮಾಡಿ. ಇಲ್ಲ ಅಂದರೆ ಖಾಸಗಿ ನಿವಾಸಿಗಳಿಂದ ಸಮೀಕ್ಷೆ ಮಾಡಿಸಿದಾಗ ನಿಮ್ಮ ಬೆಳೆ ಮತ್ತು ನಿಮ್ಮ ಜಮೀನಿನ ಮಾಹಿತಿ ತಪ್ಪಾಗಿ ನಮೂದಿಸುವ ಸಾಧ್ಯತೆ ಇರುತ್ತದೆ. ಈ ರೀತಿ ತಪ್ಪಾಗಿ ಮಾಹಿತಿಯನ್ನು ನಮೂದಿಸಿದ್ದಲ್ಲಿ ಅದನ್ನು ಹೇಗೆ ಆಕ್ಷೇಪಣೆಯನ್ನು ಮಾಡಬೇಕೆಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ಈಗ ಪ್ಲೇಸ್ಟೋರನ್ನು ಓಪನ್ ಮಾಡಿ, ಅದರಲ್ಲಿ ಬೆಳೆ ದರ್ಶಕ 2025-26 ಅಪ್ಲಿಕೇಶನನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೇಕು. ಅದನ್ನು ಮಾಡ್ಕೊಂಡ ನಂತರ ನೀವು ಆ್ಯಪನ್ನು ಈಗ ಓಪನ್ ಮಾಡಬೇಕು. ಈಗ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ಕೆಲವೊಂದು ಮಾಹಿತಿಗಳನ್ನು ಕೇಳುತ್ತಾರೆ. ಅದರಾಗ ನೀವು ವರ್ಷ, ಋತು, ಜಿಲ್ಲೆ ಮತ್ತು ತಾಲೂಕು, ಹೋಬಳಿ, ಗ್ರಾಮಗಳನ್ನು ಕೇಳಿದ್ದಾರೆ. ಇಲ್ಲಿ ಅದೇ ರೀತಿಯಾಗಿ ನನ್ನ ಮಾಹಿತಿಗಳನ್ನು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದೇ ರೀತಿಯಾಗಿ ನೀವು ನಿಮ್ಮ ಮಾಹಿತಿಗಳನ್ನು ಇದರಲ್ಲಿ ನಮೂದಿಸಬೇಕು. ಇಲ್ಲಿ ನಿಮಗೆ ಸರ್ವೆ ನಂಬರು ಕೇಳ್ತದೆ. ಸರ್ವೆ ನಂಬರ್ ನಂತರದಲ್ಲಿ ಹಿಸ್ಸಾ ನಂಬರು ಕೇಳ್ತದೆ. ಅವನ್ನೆಲ್ಲ ಈಗ ಎಲ್ಲ ಮಾಹಿತಿಗಳನ್ನು ನಮೂದಿಸಿದ ನಂತರ ನನ್ನ ಹೆಸರು ವೀರೇಶ್ ಬೈಲಮ್ಮನವರು ಅಂತ ಮಾಲಕರ ಹೆಸರು ಬಂದಿದೆ. ಅದೇ ರೀತಿಯಾಗಿ ನಿಮ್ಮ ಹೆಸರು ಸರಿಯಾಗಿದೆ ಅಂತ ನೋಡ್ಕೊಳ್ಳಿ. ಅದಾದ ನಂತರ ಸಮೀಕ್ಷೆಗಳ ವಿವರಗಳನ್ನು ಪಡೆಯಿರಿ ಅಂತಂದಿದೆ. ಅದನ್ನು ನೀವು ಕ್ಲಿಕ್ ಮಾಡಿದ ನಂತರ ಕೆಳಗಡೆ ಸಮೀಕ್ಷೆಗಾರರ ಹೆಸರು, ಮೊಬೈಲ್ ನಂಬರ್ ಮತ್ತು ಸಮೀಕ್ಷೆಯ ದಿನಾಂಕವನ್ನು ಇಲ್ಲಿ ನೀವು ಕಾಣ್ಬೋದು. ಅದನ್ನು ಕ್ಲಿಕ್ ಮಾಡಿ ಬೆಳೆಯ ಸಮೀಕ್ಷೆಯ ವಿವರವನ್ನು ತಿಳ್ಕೊಳ್ಳಿ. ಈಗ ದಾಖಲಿಸಿದ ಬೆಳೆ ವಿವರದ ಮಾಹಿತಿ ಇಲ್ಲಿ ಸಿಗ್ತಾ ಇದೆ. ಇದರಲ್ಲಿ ರೈತರ ಹೆಸರು ಕೂಡ ಮೆನ್ಷನ್ ಮಾಡಿರ್ತಾರೆ, ಸರ್ವೆ ನಂಬರ್ ಮತ್ತು ಮೊಬೈಲ್ ಸಂಖ್ಯೆಯನ್ನು ಇಲ್ಲಿ ನಮೂದಿಸಿರ್ತಾರೆ. ಅದನ್ನಾದ ನಂತರದಲ್ಲಿ ನಿಮ್ಮ ಬೆಳೆಯ ಫೋಟೋವನ್ನು ಬೆಳೆ ಸಮೀಕ್ಷೆಯಲ್ಲಿ ಯಾವ ರೀತಿಯಾಗಿ ಇದನ್ನು ಅಪ್ಲೋಡ್ ಮಾಡಿರ್ತಾರೆ ಅದು ಇಲ್ಲಿ ಬಂದಿರ್ತದೆ. ಅದಾದ ನಂತರ ಏನು ನೀವು ನೋಡಬೇಕಾಗಿದ್ದಪ್ಪ ಅಂತಂದರೆ ಇಲ್ಲಿ ಯಾವ ಬೆಳೆಯನ್ನು ಬೆಳೆದಿದ್ದೀರಾ ಅದನ್ನು ನೋಡಿ. ಅದಾದ ನಂತರ ಇದು ಶುದ್ಧ ಬೆಳೆನೋ ಇಲ್ಲ ಮಿಶ್ರ ಬೆಳೆ ಅಂತಂದು ಏನಿದೆ ಅದನ್ನು ನೋಡ್ಕೊಳ್ಳಿ. ಅದಾದ ನಂತರ ನಿಮ್ಗೆ ಇಲ್ಲಿ ಅಪ್ರೂವ್ ಆಗೈತೋ ಇಲ್ಲ ಅಂತಂದು ಅದನ್ನು ಸಹ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಈಗ ನೋಡಿರುವ ಎಲ್ಲ ಮಾಹಿತಿಗಳಲ್ಲಿ ಯಾವುದಾದ್ರೂ ನಿಮಗೆ ತಪ್ಪ ಅನಿಸಿತ್ತಂದ್ರೆ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಇದೆ, ಆಕ್ಷೇಪಣೆ ಇದೆಯಾ ಅಂತಂದು. ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ ನಂತರ ಅಲ್ಲಿ ನಿಮ್ಮ ವಿವರಗಳನ್ನು ಕೇಳ್ತದೆ. ಆಕ್ಷೇಪಣೆಗಾರರ ಹೆಸರು, ಮೊಬೈಲ್ ಸಂಖ್ಯೆ ಮತ್ತು ಜಮೀನು ಮಾಲೀಕರೊಂದಿಗೆ ಹೊಂದಿರುವಂಥ ಸಂಬಂಧ, ಏನು ಸ್ವಂತ ಇದೆಯೋ ಇಲ್ಲ ತಂದೆಯವರು ಮಾಡ್ತಾ ಇದ್ದಾರೋ ಮತ್ತು ಬೇರೊಬ್ಬರು ಯಾರು ಮಾಡ್ತಾ ಇದ್ದಾರೆ ಅದನ್ನು ನೀವು ಮೆನ್ಷನ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ನಿಮಗೆ ಒಂದು ಡೀಟೇಲ್ಸ್ ಎಲ್ಲ ಕೇಳ್ತದೆ, ಫೋಟೋ ಮತ್ತು ಕೆಲವೊಂದಿಷ್ಟು ಮಾಹಿತಿಯನ್ನು ಕೇಳಿದ ನಂತರ ನೀವು ಅದನ್ನು ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದ ನಂತರ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಅದು ಮಾಹಿತಿ ಹೋಗುತ್ತೆ, ಆಕ್ಷೇಪಣೆ ಇರುವುದು ನಿಮ್ಮ ಸರ್ವೆ ನಂಬರಲ್ಲಿ. ಆ ನಂತರ ಹಂತಗಳಲ್ಲಿ ಅದನ್ನು ನೀವು ಸಾಲ್ವ್ ಮಾಡ್ಕೋಬೋದು. ಧನ್ಯವಾದ.